ಸಂಚಾರ ಸಂಪರ್ಕ ದಿವಸ್ ಅಂಗವಾಗಿ ಕೆಆರ್ಪುರ ಸಂಚಾರ ಠಾಣೆಯಲ್ಲಿ ಜನಸಂಪರ್ಕ ಸಭೆಯನ್ನ ನಡೆಸಲಾಯಿತು. ಸಂಚಾರ ಪೂರ್ವ ವಿಭಾಗದ ಡಿಸಿಪಿ ಕುಲ್ದೀಪ್ ಕುಮಾರ್ ಜೈನ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾರ್ವಜನಿಕರೊಂದಿಗೆ ಸಂಚಾರ ನಿಯಮಗಳ ಕುರಿತು ಚರ್ಚೆ ಮಾಡಿದರು. ಸಾರ್ವಜನಿಕರು ಸಂಚಾರ ದಟ್ಟಣೆಯ ಕುರಿತು ಅಹವಾಲು ಮತ್ತು ಸಲಹೆ ನೀಡಿದರು. ಸುಮಾರು ವಿಚಾರಗಳು ನನಗೂ ಸಹ ನಮ್ಮ ಮುಖಾಂತರ ಗೊತ್ತಾಗಿದೆ. ಹೆಚ್ಚಿನ ಮಟ್ಟದಲ್ಲಿ ಹೇಳಬೇಕು, ಆಟೋ ಸಂಘದವರು ಸುಮಾರು ವಿಚಾರಗಳನ್ನು ತಿಳಿಸಿದ್ದಾರೆ. ಆಮೇಲೆ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಏನು ಸಮಸ್ಯೆ ಆಗ್ತಾ ಇದೆ ಅದ್ರ ಬಗ್ಗೆ ಸುಮಾರು ವಿಚಾರಗಳು ಗೊತ್ತಾಗಿದೆ. ಮೂರನೇದಾಗಿ ಪಾದಚಾರಿಗಳಿಗೆ ಇದು ರೋಡ್ ಕ್ರಾಸ್ ಮಾಡೋದು, ಎಸ್ಪೆಷಲಿ ನಮ್ಮ ಇದು ಏನು ಹೊಸಕೋಟೆ ರೋಡ್ ಇದೆ, ಇದು ಒಂದು ಪಿಸಿ ಪಾಳ್ಯ, ಭಟ್ರಲ್ಲಿ ಮತ್ತು ಕೆಆರ್ಪುರಮಲ್ಲಿ ಕ್ರಾಸಿಂಗ್ ಮಾಡೋದಕ್ಕೆ ಏನು ಪೆಡೆಸ್ಟ್ರಿಯನ್ಸ್ ಸಮಸ್ಯೆ ಇದೆ ಅದು ಇರ್ಬೋದು. ಹಾಗೂ ಈ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಬಗ್ಗೆ ಏನು ಪ್ರಾಬ್ಲಮ್ಸ್ಗಳು ತಾವು ಹೇಳಿದ್ದೀರಾ, ಇದು ಬಿಲ್ ಬೋರ್ಡ್ಸ್ ಅಥವಾ ಈ ಬೋರ್ಡ್ಗಳು ಅಡ್ವರ್ಟೈಸ್ಮೆಂಟ್ ಏನಾಗ್ತಾರೆ, ಇವೆಲ್ಲ ಸುಮಾರು ಸಮಸ್ಯೆಗಳು ಏನು ತಾವು ಹೇಳಿದ್ದೀರಾ. ಎಲ್ಲ ಸಮಸ್ಯೆಗಳು ಮತ್ತೆ ನಾನು ನಿಖರವಾಗಿ ನೋಟ್ ಮಾಡ್ಕೊಂಡಿದ್ದೀನಿ. ಈಗಾಗಲೇ ತಮಗೆಲ್ಲರಿಗೂ ಹೇಳ್ಬೇಕು, ಈ ಇದು ಬಿಲ್ ಬೋರ್ಡ್ಸ್ಗಳು ಮತ್ತೆ ಫುಟ್ಪಾತ್ ತೆರವುಗೊಳಿಸಿದ ಕೆಲಸ ಟ್ರಾಫಿಕ್, ದಯವಿಟ್ಟು ಅಲ್ಲಿ ಎಲ್ಲರೂ ಸುಮ್ಮನೆ ಇರಬೇಕು, ಮಾತಾಡಬೇಡಿ. ಸೊ ಈ ಏನ್ ಫುಟ್ಪಾತ್ ಮೇಲೆ ಏನ್ ಸಮಸ್ಯೆಗಳು ಇದೆ ಈ ವಿಚಾರವಾಗಿ ನಾವು ನಮಗೆ ಪೀಕ್ ಅವರ್ ಮುಗಿದ ನಂತರ ಯಾವಾಗ ಟೈಮ್ ಸಿಗ್ತಾ ಇದೆ, ವೀಕ್ ಡೇಸ್ ಅಲ್ಲಿ ಅಥವಾ ವೀಕೆಂಡ್ಸ್ ಅಲ್ಲಿ, ಅವಾಗ ಕೆಆರ್ಪುರಂ ಟ್ರಾಫಿಕ್ ಪೊಲೀಸರವರು ಇರ್ಬೋದು ಅಥವಾ ಬೇರೆ ಸ್ಟೇಷನ್ ಅವರು ಸಹ ಖಂಡಿತವಾಗಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಟ್ಟದ ಕಾರ್ಯಾಚರಣೆ ಕೈಗೊಳ್ತಾರೆ, ಬಿಲ್ ಬೋರ್ಡ್ಸ್ ಕೈಗೊಳ್ತಾರೆ. ಲಾಸ್ಟ್ ಟೈಮ್ ಕೂಡ ಕೆಆರ್ಪುರಂ ಪೊಲೀಸ್ ಸ್ಟೇಷನ್ ಅವರು ಒಂದು 2-3 ತಿಂಗಳ ಹಿಂದೆ ಎಲೆಕ್ಷನ್ಗಿಂತ ಮುಂಚೆ ಈ ಬಿಲ್ ಬೋರ್ಡ್ಸ್ ತೆರವುಗೊಳಿಸೋದ ಕೆಲಸ ಮಾಡುವಾಗ ಒಂದು ಸುಮಾರು 250 ಬೋರ್ಡ್ಸ್ಗಳು ತೆರವುಗೊಳಿಸಿದ್ರು, ಆಮೇಲೆ ಬಿಬಿಎಂಪಿ ಅವರಿಗೆ ಕೊಟ್ಟಿದ್ರು. ಬಟ್ ಸಮಸ್ಯೆ ತುಂಬಾ ದೊಡ್ಡದಾಗಿ ಇದೆ. ನಾವು ಇವತ್ತು ಮಾಡಿದ್ರೆ ನಾಳೆ ಅಥವಾ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಜನಗಳು ಅದು ಪಾಲನೆ ಮಾಡದ ರೀತಿ ಯಾವಾಗ ಸಮಸ್ಯೆ ಮಾಡ್ತಾರೆ, ನಾವು ಪದೇ ಅವರಿಗೆ ಹೇಳಿ ಮಾಡೋದು ಅದು ಒಂದು ಕಷ್ಟ ಆಗ್ತದೆ. ಕೆಲವು ಕಡೆ ನಾವು ಬಿಬಿಎಂಪಿ ಅವರಿಗೆ ಏನ್ ಮಾತನಾಡ್ಕೊಂಡು ಅವರು ಸಹ ನಮಗೆ ತಿಳಿಸಿದ್ದಾರೆ, 2ನೇ ಶನಿವಾರ ಅಥವಾ 4ನೇ ಶನಿವಾರದಲ್ಲಿ ನಾವು ಜಾಯಿಂಟ್ ಆಗಿ ಒಂದು ಕಾರ್ಯಾಚರಣೆ ಕೈಗೊಳ್ತೀವಿ, ಫುಟ್ಪಾತ್ ಕ್ಲಿಯರೆನ್ಸ್ ಮಾಡೋದು ಕೈಗೊಳ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ಅವಾಗ ಅವ್ರು ಯಾವಾಗ ನಮ್ಮ ಜೊತೆಗೆ ಬರ್ತಾರ ಅವಾಗ ಖಂಡಿತವಾಗಿ ಅವ್ರಿಗೆ ನಾವು ಸಹಕಾರ ನೀಡ್ತೀವಿ, ಮತ್ತೆ ಅವರ ಕಡೆಯಿಂದ ಎಷ್ಟು ತೆರವುಗೊಳಿಸಿದ್ರೆ ಸಾಧ್ಯತೆ ಆಗ್ತದೆ ಅಷ್ಟು ತೆರವುಗೊಳಿಸ್ತೀವಿ. ಅದು ಬಿಟ್ಟು ದಿನನಿತ್ಯದಲ್ಲಿ ನಮಗೆ ಎಲ್ಲಿ ಕಂಪ್ಲೇಂಟ್ಸ್ಗಳು ಬರ್ತದೆ ಅಥವಾ ಎಲ್ಲಿ